ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶ್ರೀ ಆರ್ಯ ಯೂಟ್ಯೂಬ್ ಚಾನಲ್. ಸಮಸ್ತ ವೀಕ್ಷಕರಿಗೂ ನನ್ನ ನಮಸ್ಕಾರಗಳು. ಡಿಯರ್ ಫ್ರೆಂಡ್ಸ್, ನಾನು ಇವತ್ತು ಕೇವಲ 5 ನಿಮಿಷದಲ್ಲಿ ಟೊಮೊಟೊ ರಸಮ್ನ ಹೇಗೆ ಮಾಡೋದು ಅನ್ನೋದನ್ನು ನಿಮಗೆ ತೋರಿಸ್ತಿದ್ದೀನಿ. ನೀವು ಒಮ್ಮೆ ಟ್ರೈ ಮಾಡಿ. ಹಾಗಾದರೆ ಯಾವ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ. ಬೆಳ್ಳುಳ್ಳಿ, 2 ಸ್ಪೂನ್ ಜೀರಿಗೆ, 1 ಸ್ಪೂನ್ ಕರಿಮೆಣಸು, ನೆಕ್ಸ್ಟು ನಿಮಗೆ ಸ್ವಲ್ಪ ಹುಣಸೆಹಣ್ಣು, 2 ಟೊಮೊಟೊ ತೊಗೊಂಡಿದ್ದೀನಿ. ನಿಮ್ಮ ಕ್ವಾಂಟಿಟಿಗೆ ನೀವು ತೊಗೊಳ್ಳಿ. ನೆಕ್ಸ್ಟ್ ಬಂದು ಕೊತ್ತಂಬರಿ ಸೊಪ್ಪು, 2 ಹಸಿಮೆಣಸು, 2 ಒಣಮೆಣಸು, ರುಚಿಗೆ ತಕ್ಕಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಬೆಲ್ಲ ನಿಮ್ಮ ಚಾಯ್ಸು, ನಾನು ಹಾಕಿದ್ದೀನಿ. ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಒಮ್ಮೆ ನಾನು ತೋರಿಸಿದ್ದೀನಿ ನೋಡಿ. ನಿಮ್ಮ ಕ್ವಾಂಟಿಟಿಗೆ ನೀವು ಎಷ್ಟೆಷ್ಟು ಬೇಕು ಅಂತ ತೊಗೊಳ್ಳಿ. ಒಗ್ಗರಣೆಗೆ ಸಾಸಿವೆ, ಮೆಣಸು ಮತ್ತು ಕರಿಬೇವು, ಸ್ವಲ್ಪ ಚಿಟಿಕೆ ಅರಿಶಿನ ತೊಗೊಂಡಿದ್ದೇನೆ. ನೆಕ್ಸ್ಟು ಮೆಣಸನ್ನು ಮತ್ತು ನಾವು ಜೀರಿಗೆಯನ್ನು ಘಮ ಬರೋ ಥರ ಹುರಿಬೇಕಾಗುತ್ತೆ ಫ್ರೆಂಡ್ಸ್. ಚಿಕ್ಕ ಫ್ಲೇಮಲ್ಲಿ ಇಟ್ಕೊಂಡು ನಾವು ಸ್ವಲ್ಪ ಚೆನ್ನಾಗಿ ಘಮ ಬರೋವರೆಗೂ, ತುಂಬ ಚಟಪಟ ಅನ್ನೋವರೆಗೂ ಅದನ್ನು ತುಂಬ ಚೆನ್ನಾಗಿ ಬಿಸಿ ಮಾಡಬೇಕು. ಹೈ ಫ್ಲೇಮ್ ಇಟ್ಕೋಬಾರ್ದು ಫ್ರೆಂಡ್ಸ್ ನೋಡಿ. ಅದು ತುಂಬ ಪರಿಮಳ ಬರುತ್ತೆ ನಮಗೆ ಅದನ್ನು ಹುರಿತಾ ಇದ್ದರೆ, ಹಾಗೆ ಅದನ್ನು ಹುರಿಬೇಕು. ನೆಕ್ಸ್ಟು ಒಂದು ಮಿಕ್ಸಿ ಜಾರಿಗೆ ನಾವು ಹುರಿದಿರ್ತಕ್ಕಂತಹ ಜೀರಿಗೆ ಮತ್ತು ಮೆಣಸನ್ನು ಹಾಕೋಬೇಕು. ನೆಕ್ಸ್ಟ್ ಹುಣಸೆಹಣ್ಣು ಮತ್ತು 2 ಟೊಮೊಟೊ ಇಟ್ಕೊಂಡಿದ್ನಲ್ಲ ಆ ಟೊಮೊಟೊ, ಹಸಿಮೆಣಸು ಮತ್ತು ಒಣಮೆಣಸು ಹಾಕ್ಕೋಬೇಕು. ನೆಕ್ಸ್ಟ್ ಬಂದ್ಬಿಟ್ಟು ನಾವು ಬೆಳ್ಳುಳ್ಳಿನ ಹಾಕ್ಕೋಬೇಕು. ಇದನ್ನು ನಾವು ಸ್ವಲ್ಪ ಚೆನ್ನಾಗಿ ಗ್ರೈಂಡನ್ನು ಮಾಡ್ಕೋಬೇಕು. ತರಿನಾದರೂ ಇರ್ಬೋದು ಫ್ರೆಂಡ್ಸ್, ನಿಮಗೆ ಬಿಟ್ಟಿದ್ದು, ಯುವರ್ ಚಾಯ್ಸು. ತರಿನೂ ಮಾಡ್ಕೋಬೋದು, ನೈಸು ಮಾಡ್ಕೋಬೋದು. ನೆಕ್ಸ್ಟ್ ಒಂದು ಬಾಣಲಿನಲ್ಲಿ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ನಾವು ಸಾಸಿವೆನ ಹಾಕ್ಕೋಬೇಕು. ಸಾಸಿವೆ ಚಟಪಟ ಅಂದಿದ್ದಾದಮೇಲೆ ನಾವು ಇಟ್ಕೊಂಡಿದ್ವಲ್ಲ ಒಣಮೆಣಸು ಮತ್ತು ಕರಿಬೇವನ್ನ ಹಾಕ್ಕೋಬೇಕು. ಅದು ಚೆನ್ನಾಗಿ ಫ್ರೈ ಆಗಿದ್ದಾದಮೇಲೆ ನೋಡಿ, ಅದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಫ್ರೆಂಡ್ಸ್. ಅದು ಒಣಮೆಣಸು ಇರುತ್ತಲ್ಲ, ಅದು ಚೆನ್ನಾಗಿ ಸ್ವಲ್ಪ ಗರಿಯಾಗಿ ಹಾಕಬೇಕು. ನೆಕ್ಸ್ಟು ನಾವು ಮಿಕ್ಸಿ ಮಾಡಿರ್ತಕ್ಕಂತಹ ಇಂಗ್ರೀಡಿಯೆಂಟ್ಸ್ ಫುಲ್ಲನ್ನು ಅದರಲ್ಲಿ ಹಾಕ್ಬಿಟ್ಟು ಎಣ್ಣೆ ಬಿಡೋವರೆಗೂ, ನೀರು ಹಾಕ್ಬಾರ್ದು ಫಸ್ಟು, ಅದನ್ನು ನಾವು ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಕುದಿಸ್ಬೇಕಾಗುತ್ತೆ ಫ್ರೆಂಡ್ಸ್. ಇವಾಗಲೇ ಕೂಡ ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ, ಸ್ವಲ್ಪ ರುಚಿಗೆ ತಕ್ಕಷ್ಟು ನಾವು ಉಪ್ಪನ್ನ ಆ್ಯಡ್ ಮಾಡಬೇಕಾಗುತ್ತೆ. ಅದು ಚೆನ್ನಾಗಿ ಎಣ್ಣೆ ಬಿಡುತ್ತೆ. ಆವಾಗ ನಾವು ರುಚಿಗೆ ತಕ್ಕಷ್ಟು ಉಪ್ಪು, ಚಿಟಿಕೆ ಅರಿಶಿನ ಹಾಕಬೇಕು. ಇನ್ನೇನು ಬೇಡ ಫ್ರೆಂಡ್ಸ್. ನಾನು ತೋರಿಸಿರ್ತಕ್ಕಂತಹ ಇಂಗ್ರೀಡಿಯೆಂಟ್ಸಲ್ಲಿ ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ನೀವು ತುಂಬ ಜಾಸ್ತಿ ಜನ ಇದ್ದರೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ತೊಗೊಳ್ಳಿ. ಇಲ್ಲ ಒಂದು 2 ಮೆಂಬರ್ 3 ಮೆಂಬರ್ ಇದ್ದರೆ 1 ಟೈಮ್ಗೆ ನಿಜ ಆಗುತ್ತೆ ಫ್ರೆಂಡ್ಸ್. ಅದು ಚೆನ್ನಾಗಿ ಎಣ್ಣೆ ಬಿಟ್ಟಿದ್ದೆಲ್ಲ ಆದಮೇಲೆ ಮಿಕ್ಸಿ ಜಾರನ್ನು ತೊಳೆದು ಸ್ವಲ್ಪ ನೀರನ್ನು ಹಾಕಿ, ನಿಮಗೆ ಯಾವ ರೀತಿ ತಿಕ್ನೆಸ್ ನೀವು ನೋಡ್ಕೊಳ್ಳಿ. ಅದು ಕುದೀತಾ ಇರಬೇಕಾದ್ರೆ ನಾವು ರುಚಿಗೆ ತಗೊಂಡಿರ್ತಕ್ಕಂತಹಷ್ಟು ಬೆಲ್ಲನ ಹಾಕ್ಬೋದು. ಈ ಬೆಲ್ಲನೂ ಅಷ್ಟೇ ನಿಮ್ಮ ಚಾಯ್ಸು ಫ್ರೆಂಡ್. ತುಂಬ ಚೆನ್ನಾಗಿರುತ್ತೆ, ನೀವು ಒಂದ್ಸಲ ಟ್ರೈ ಮಾಡಿ. ಇದು ಬಿಸಿ ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೋಡಿ, ನೀವು ಒಮ್ಮೆ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಲೈಕ್ ಆ್ಯಂಡ್ ಕಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.